ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ನಾವು ಹಣೆಗೆ ತಿಲಕವನ್ನು ಇಡ್ತೀವಿ, ನಾವೇ ಇಟ್ಕೊಳ್ತೀವಿ ಅಥವಾ ಬೇರೆಯವರಿಗಾದ್ರೂ ಇಡ್ತೀವಿ, ಮಕ್ಕಳಿಗೆ ಇಡ್ತೀವಿ, ಯಾರಿಗಾದ್ರೂ ಇಡ್ತೀವಿ. ಅದನ್ನ ಯಾವ ಬೆರಳಿನಿಂದ ಇಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ. ನೋಡಿ, ಈ ತೋರು ಬೆರಳಿನಿಂದ ಯಾವತ್ತೂ ತಿಲಕ ಇಡಬಾರ್ದು ಮತ್ತು ಕಿರಿ ಬೆರಳಿನಿಂದ ಯಾವತ್ತೂ ತಿಲಕ ಇಡಬಾರ್ದು. ತೋರು ಬೆರಳು ಪಿತೃಗಳ ಫೋಟೋ ಗಿಟಕ್ಕೆ ಇಡುವಾಗ ಬೆರಳಿದು ಪಿತೃಗಳಿಗೆ ಫೋಟೋಕ್ಕೆ ನೀವು ತಿಲಕ ಇಡುವಾಗ ಮಾತ್ರ ಇಡ್ಬೋದು. ಬೇರೆ ನಾವು ಇಟ್ಕೋಬಾರ್ದು, ಬೇರೆ ಯಾರಿಗೂ ಇಟ್ಕೋಬಾರ್ದು. ಕಿರುಬೆರಳು ತಾಂತ್ರಿಕ ವಿದ್ಯೆಯನ್ನು ಮಾಡೋರು ಕಿರುಬೆರಳನ್ನು ಉಪಯೋಗಿಸ್ತಾರೆ. ಹಾಗಾಗಿ ಕಿರುಬೆರಳನ್ನ ನಾವು ಯಾವುದೇ ಕಾರಣಕ್ಕೂ ಕಿರುಬೆರಳಿಂದ ತಿಲಕವನ್ನ ಇಡಬಾರ್ದು. ಹಾಗಾದ್ರೆ ಯಾವ್ಯಾವ ಬೆರಳಲ್ಲಿ ಇಡ್ಬಹುದು ಅಂತಂದ್ರೆ, ಹೆಬ್ಬೆರಳು, ಮಧ್ಯದ ಬೆರಳು ಮತ್ತು ಅನಾಮಿಕ ಬೆರಳು, ಉಂಗುರದ ಬೆರಳು. ಹೆಬ್ಬೆರಳಿನಿಂದ ಇಟ್ಟರೆ ಏನಾಗುತ್ತೆ? ಹೆಬ್ಬೆರಳಿಂದ ತಿಲಕವನ್ನು ಇಟ್ಟಾಗ, ನಾವೇ ಇಟ್ಕೊಳ್ಳಿ ಅಥವಾ ಬೇರೆಯವರಿಗೆ ಇಡ್ಲಿ, ಹೆಬ್ಬೆರಳಿನಿಂದ ತಿಲಕವನ್ನು ಇಟ್ಟಾಗ ನಮ್ಗೆ ಶಕ್ತಿ, ಬಲ ವೃದ್ಧಿ ಆಗತ್ತೆ. ಹಾಗೆ ತಿಲಕವನ್ನು ಇಡುವಾಗ ನಮ್ಗೆ ನಾವು ಹೇಳ್ಕೋಬೇಕು ಅಂದ್ರೆ ಓಂ ನಮಃ ಶಿವಾಯ ಅನ್ನುವ ಮಂತ್ರವನ್ನು ಹೇಳ್ಕೋಬೇಕು. ಓಂ ನಮಃ ಶಿವಾಯ ಹೇಳ್ಕೊಂಡು ತಿಲಕ ಇಡ್ಬೇಕು. ಈಗ ಯಾವ ಸಂದರ್ಭ ನೋಡಿ, ಮಕ್ಳು ಎಕ್ಸಾಮಿಗೆ ಹೊರಟಿರ್ತಾರೆ ಅನ್ಕೊಳ್ಳಿ. ಮಕ್ಳಿಗೆ ಎಕ್ಸಾಮಿಗೆ ಹೋಗುವಾಗ ಅವರಿಗೆ ಶಕ್ತಿ, ಬಲ ಬೇಕು ತಾನೆ, ಅದನ್ನೆಲ್ಲ ಬರೀಲಿಕ್ಕೆ ಎಲ್ಲ ಬೇಕಾಗಿದ್ದಕ್ಕೆ ಅವಾಗ ಹೆಬ್ಬೆರಳಿನಿಂದ ಇಡಿ. ಯಾವುದೋ ಇಂಟರ್ವ್ಯೂಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಆಗ ಅವರಿಗೆ ಹೆಬ್ಬೆರಳಿನಿಂದ ತಿಲಕ ಇಡಿ. ಶಕ್ತಿ ಬಲ ಬಂತು ಅಂತಂದ್ರೆ ಕಾರ್ಯಸಿದ್ಧಿ ಆಗತ್ತಲ್ಲ. ಈ ಮಧ್ಯದ ಬೆರಳಿನಿಂದ ತಿಲಕ ಇಡೋದ್ರಿಂದ ಆಯುಷ್ಯ ವೃದ್ಧಿ ಆಗತ್ತೆ. ಮಕ್ಕಳಿಗೆ ಆಗ್ಲಿ ಯಾರಿಗೇ ಆಗ್ಲಿ, ಮಕ್ಕಳಿಗೆ ಇಡುವಾಗ ಮಧ್ಯದ ಬೆರಳಿನಿಂದ ತಿಲಕ ಇಡಿ. ಈ ತಿಲಕವನ್ನು ಇಡುವಾಗ ಓಂ ತಿಲಕಾಯ ನಮಃ ಅಂತ ಮಂತ್ರ ಹೇಳ್ಕೊಂಡು ತಿಲಕವನ್ನು ಇಡಿ. ಅದರಿಂದ ಆಯುಷ್ಯ ವೃದ್ಧಿ ಆಗತ್ತೆ. ಮತ್ತು ಅನಾಮಿಕ ಬೆರಳಿನಿಂದ ನಾವು ತಿಲಕವನ್ನ ಇಡೋದ್ರಿಂದ ಸುಖ, ಸಮೃದ್ಧಿ, ಶಾಂತಿ ಸಿಗುತ್ತೆ, ನಮ್ಗೆ ಸಮೃದ್ಧಿ ಸಿಗುತ್ತೆ. ಹಾಗಾಗಿ ನಾವು ಈ ಅನಾಮಿಕ ಬೆರಳಿನ ತಿಲಕವನ್ನು ಇಡುವಾಗ, ನಮಗೆ ಇಟ್ಕೊಳ್ಳಿ ಅಥವಾ ಬೇರೆಯವರಿಗೆ ಇಡೋದಾದ್ರು, ನಾವು ಅವಾಗ ಓಂ ಮಹಾಲಕ್ಷ್ಮಿಯೇ ನಮಃ, ಶ್ರೀ ಮಹಾಲಕ್ಷ್ಮಿಯೇ ನಮಃ ಹೇಳುವ ಮಂತ್ರವನ್ನು ಹೇಳ್ಕೊಳ್ತಾ ಅವರಿಗೆ ತಿಲಕವನ್ನು ಇಡಬೇಕು. ನೋಡಿ, ಆಚಾರ ವಿಚಾರಗಳು ನಮ್ಮಲ್ಲಿ ಹಿಂದೆ ಇತ್ತು. ಹಿಂದಿನ ಒಂದೆರಡು ತಲೆಮಾರಿ ಹಿಂದೆಲ್ಲ ಅವ್ರಿಗೆ ಗೊತ್ತಿತ್ತು, ಅದು ಅಲ್ಲಿಂದ ಪಾಸ್ ಆಗ್ಲೇ ಇಲ್ಲ ನಮ್ಮವರಿಗೆ. ಮಧ್ಯೆ ಎಲ್ಲೋ ಒಂದಿಷ್ಟು ನಮ್ಗೆ ಗ್ಯಾಪ್ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಈ ತರ ಎಲ್ಲರಿಗೂ ಹೇಳ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಮತ್ತೆ ಒಂದು ಹಂತದಲ್ಲಿ ನಮ್ಮ ಜನರೇಷನ್ ಅವರೆಲ್ಲ ಹಳ್ಳಿಯನ್ನ ಬಿಟ್ಟು ಪೇಟೆಗೆ, ಜೀವನೋಪಾಯಕ್ಕಾಗಿ ಹಳ್ಳಿಯನ್ನು ಬಿಟ್ಟು ನಗರಗಳಿಗೆ ಬರ್ತಕ್ಕಂಥ ಆ ಒಂದು ಕಾಲಘಟ್ಟದಲ್ಲಿ ಈ ಎಲ್ಲಾ ಪದ್ಧತಿಗಳು ಕೂಡ ಒಂಥರ ಕೆಲವೊಂದು ನಾವು ಅನುಸರಿಸಲೇಬೇಕಾದಂತ ಪದ್ಧತಿಗಳು ಅಂಥದ್ದು ಕೂಡ ಬಿಟ್ಟು ಹೋಗಿದೆ. ಈಗ ನೀವು ತಿಳ್ಕೊಂಡಿದ್ದೀರಲ್ಲ, ನೀವು ಯಾವಾಗ್ಲಾರು ತಿಲಕ ಇಡುವಾಗ ನೋಡಿ, ಹೆಬ್ಬೆರಳಲ್ಲಿ ಯಾವಾಗಂದ್ರೆ ಈ ತರ ಪರೀಕ್ಷೆಗೆ ಹೋಗುವಾಗ, ಇಂಟರ್ವ್ಯೂಗೆ ಹೋಗುವಾಗ, ಈ ತರ ಸಮಯದಲ್ಲಿ ಹೆಬ್ಬೆರಳಲ್ಲಿ ಇಡಿ, ಮಧ್ಯದ ಬೆರಳ ಇಡಿ ಮತ್ತೆ ಅನಾಮಿಕ ಬೆರಳ ಇಡಿ. ಯಾವತ್ತು ತೋರು ಬೆರಳು ಮತ್ತು ಕಿರುಬೆರಳಲ್ಲಿ ತಿಲಕವನ್ನು ಇಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.